ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತಿನ ವ್ಲಾಗ್ನ ನಾನು ಹಾಗೆ ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡಿದೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ನೀರನ್ನ ಕುಡಿದು ಅದಾದಮೇಲೆ ಒಂದು ಲೋಟ ಗ್ರೀನ್ ಟೀನ ಕುಡಿತೀನಿ. ಅದಾದಮೇಲೆ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತೇಳಿ ಐಸ್ ಕ್ಯೂಬಿಂದ ಫೇಸ್ಗೆ ಹಾಗೆ ಮಸಾಜ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ವೀಕ್ಲಿ 3 ಟೈಮ್ಸ್ ಮಾಡ್ತೀನಿ. ಇನ್ನು ಡೈಲಿ 1 ಟೈಮ್ ಆದರೂ ನಾನು ಗ್ರೀನ್ ಟೀನ ಕುಡಿತೀನಿ. ಬೆಳಗ್ಗೆ ಇಲ್ಲ ಅಂದರೆ ಸಂಜೆ 1 ಟೈಮ್ ಆದರೂ ನಾನು ಗ್ರೀನ್ ಟೀನ ಕುಡಿತೀನಿ. ಇನ್ನು ಇದು ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರೊಟೀನ್ ಅಂತಲೇ ಹೇಳ್ಬೋದು. ಐಸ್ ಕ್ಯೂಬ್ನ ವೀಕ್ಲಿ 3 ಟೈಮ್ಸ್ ನಾನು ಹಾಕ್ತೀನಿ ಅನ್ನೋದು ಬಿಟ್ಟರೆ ಇನ್ನು ಕಂಪ್ಲೀಟಾಗಿ ಮಾರ್ನಿಂಗ್ ಸ್ಕಿನ್ ಕೇರ್ ರೊಟೀನ್ ಆಗಿರುತ್ತೆ. ಸೊ ಈ ರೀತಿ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ಸ್ಕಿನ್ನು ಗ್ಲೋ ಆಗುತ್ತೆ, ಹಾಗೆ ಡಾರ್ಕ್ ಸರ್ಕಲ್ ರೆಡ್ಯೂಸ್ ಆಗುತ್ತೆ ಇದರಿಂದ. ಇನ್ನು ಪಿಂಪಲ್ಸ್ ಆಗಿರ್ಬೋದು, ಪಿಂಪಲ್ ಮಾರ್ಕ್ಸ್ ಆಗಿರ್ಬೋದು, ಇದು ಕೂಡ ರೆಡ್ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ನಿಮಗೇನಾದ್ರು ಹೊಸ್ದಾಗಿ ಪಿಂಪಲ್ಸ್ ಬಂದಿದ್ದರೆ ಐಸ್ ಕ್ಯೂಬ್ ಏನಿದೆ ಅದನ್ನು ಒಂದು 5 to 10 ಸೆಕೆಂಡ್ ಅದ್ರ ಮೇಲೆ ಇಟ್ಕೊಳ್ಳೋದ್ರಿಂದ ಆ ಪಿಂಪಲ್ಸ್ ಕೂಡ ಬೇಗನೆ ಕಡಿಮೆ ಆಗುತ್ತೆ. ಸೊ ಈ ರೀತಿ ಒಂದು 5 ನಿಮಿಷ ನಾನು ಮಸಾಜ್ ಮಾಡ್ಕೊತೀನಿ. ಅದಾದಮೇಲೆ ಒಂದು 10 ಮಿನಿಟ್ಸ್ ಹಾಗೆ ಬಿಟ್ಬಿಡ್ತೀನಿ. 10 ನಿಮಿಷದವರೆಗೂ ಯಾವುದನ್ನೇ ಕ್ರೀಮ್ನ ನಾನು ಫೇಸಿಗೆ ಅಪ್ಲೈ ಮಾಡೋದಿಲ್ಲ. ಅದಾದಮೇಲೆ ನಾನು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತೀನಿ. ಸೊ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ಮೇಲೆ ಸನ್ಸ್ಕ್ರೀನ್ನ ಹಾಕ್ಕೊತೀನಿ. ಸನ್ಸ್ಕ್ರೀನ್ನ ನಾನು 2 ಫಿಂಗರ್ ಮೆಥಡಲ್ಲಿ ಹಾಕ್ಕೊತೀನಿ. ಈ ಸಮ್ಮರಿಗಂತೂ ಮನೇಲಿದ್ದರೂ ಅಷ್ಟೇ, ಆಚೆ ಹೋದರೂ ಅಷ್ಟೇ ಸನ್ಸ್ಕ್ರೀನ್ ಅಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಸನ್ಸ್ಕ್ರೀನ್ನ ಅಪ್ಲೈ ಮಾಡಿದ್ಮೇಲೆ ಒಂದು 2 ಮಿನಿಟ್ಸ್ ಬಿಡ್ತೀನಿ. ಯಾವುದೇ ಪ್ರಾಡಕ್ಟ್ನ ನೀವು ಅಪ್ಲೈ ಮಾಡಿದ್ಮೇಲೆ 1 ಅಥವಾ 2 ನಿಮಿಷ ಅದಕ್ಕೆ ಗ್ಯಾಪ್ ಕೊಡಬೇಕು. ಏನಕ್ಕಾದರೆ ಆ ಪ್ರಾಡಕ್ಟು ಸ್ಕಿನ್ನಿಗೆ ಅಬ್ಸರ್ವ್ ಆಗಬೇಕು. ಅದರಿಂದ ಒಂದು 2 ಮಿನಿಟ್ಸ್ ಆದಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ನ ಮಾಡ್ಕೊಳ್ಬೇಕು. ಅದಾದಮೇಲೆ ಲಿಪ್ ಬಾಮ್ ಹಾಕಿದ್ರೆ ಇದು ನನ್ನ ಸ್ಕಿನ್ ಕೇರ್ ಆಗಿರುತ್ತೆ ಮಾರ್ನಿಂಗ್ ರೊಟೀನ್. ಅದಾದಮೇಲೆ ತಿಂಡಿಗೆ ಅಂತೇಳಿ ಅಮ್ಮ ದೋಸೆ ಮಾಡಿದರು, ತಿಂಡಿನ ಮಾಡಿಕೊಂಡೆ. ಅದಾದಮೇಲೆ ಮಿಷಿನ್ ಸ್ವಲ್ಪ ಪ್ರಾಬ್ಲಮ್ ಆಗಿ ರನ್ ಆಗ್ತಿರಲಿಲ್ಲ. ಸೊ ಅದರಿಂದ ಸರ್ವಿಸ್ ಅವ್ರಿಗೆ ಕಾಲ್ ಮಾಡಿ ಕರೆಸಿದ್ದು. ಸೊ ಅವರು ಕೂಡ ಬಂದಿದ್ದರು. ಅವರು ಕೂಡ ಅದನ್ನು ಚೆಕ್ ಮಾಡ್ತಾ ಇದ್ದಾರೆ. ತುಂಬ ದಿನ ಆಗಿಬಿಟ್ಟಿತ್ತು ಯೂಸ್ ಮಾಡಿ. ಸೊ ಕರೆಕ್ಟಾಗಿ ಸ್ಟಿಚ್ ಬರ್ತಿರಲಿಲ್ಲ, ಥ್ರೆಡ್ಡು ಮಧ್ಯದಲ್ಲೇ ಸಿಗಾಕೊಂಡ್ಬಿಡ್ತಿತ್ತು. ಸೊ ಅದರಿಂದ ಅದನ್ನು ಚೆಕ್ ಮಾಡ್ತಾ ಇದ್ದಾರೆ. ಇನ್ನು ನಾನೇನು ಬಟ್ಟೆ ಹೊಲಿಯೋದು ಅಥವಾ ಬ್ಲೌಸೆಲ್ಲ ಸ್ಟಿಚ್ ಮಾಡೋದೆಲ್ಲ ಬರೋದಿಲ್ಲ. ನನಗೆ ಹೆಂಗೆ ಬೇಕು ಹಂಗೆ. ಈಗ ಹೊಸ ಡ್ರೆಸ್ ಏನಾದ್ರು ಸ್ಟಿಚ್ ಆಗಬೇಕಿದ್ರೆ, ಸ್ಲೀವ್ ಹಾಕ್ಕೊಳ್ಬೇಕಿದ್ರೆ ಈ ಥರ ಅಷ್ಟೇ ಮಾಡ್ಕೊತೀನಿ. ಸೊ ಜಾಸ್ತಿ ಎಲ್ಲ ಬರೋದಿಲ್ಲ, ಅದಕ್ಕಷ್ಟೇ ಯೂಸ್ ಮಾಡ್ತೀನಿ. ಸೊ ಅದಾದಮೇಲೆ ಕಂಪ್ಲೀಟಾಗಿ ಸರ್ವಿಸ್ ಮಾಡಿದ್ರು. ಇನ್ನು ಸರ್ವಿಸ್ ಅಂದರೆ ಅವಾಗವಾಗ ಆಯಿಲ್ನ ಹಾಕ್ತಾ ಇರಬೇಕಂತೆ. ಸೊ ಅದರದ್ದು ಆಯಿಲ್ ಕೂಡ ಸ್ಟಾರ್ಟಿಂಗ್ ತೊಗೊಳ್ಬೇಕಾದ್ರೇ ಕೊಟ್ಟಿರ್ತಾರೆ, ಅದೇ ಆಯಿಲ್ನ ಯೂಸ್ ಮಾಡಬೇಕಷ್ಟೇ. ಸೊ ಇದನ್ನು ನಾವೇ ಕೂಡ ಮಾಡ್ಕೊಳ್ಬೋದು. ಸೊ ಅದಾದಮೇಲೆ ಅವ್ರು ಹೇಳಿದ್ರು ಇನ್ನು ಸರ್ವಿಸ್ ಮಾಡಿ ಅವರೇ ಕೂಡ ಇಲ್ಲಿ ಟ್ರಯಲ್ ಕೂಡ ಮಾಡ್ತಾ ಇದ್ದಾರೆ. ಅದಾದಮೇಲೆ ಸಡನ್ ಪ್ಲ್ಯಾನ್ ಆಗಿ ಆಚೆ ಬಂದು ಈ ಸಮ್ಮರಿಗೆ ಮಕ್ಳಿಗೆ ಆಟ ಆಡ್ಸೋದಕ್ಕೆ ಕಿಡ್ಸ್ ಸ್ಪೇಸ್ ತುಂಬಾ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಇದು ಬಂದು ವಿಜಯನಗರ 3rd ಸ್ಟೇಜ್ ಜೋಡಿ ಬೇವಿನ ಮರ ಇಲ್ಲಿ ಬರುತ್ತೆ ಇದು. ಸೊ ನಮ್ಮ ಪಾಪಿಗೂ ಸ್ವಲ್ಪ ಟೈಮ್ ಪಾಸ್ ಆಗಲಿ ಅಂತೇಳಿ ಇಲ್ಲಿಗೆ ಕರ್ಕೊಂಡು ಬಂದು, ಇಲ್ಲಿ ಒಬ್ಬರಿಗೆ 1 ಅವರಿಗೆ 220 ಚಾರ್ಜ್ ಮಾಡ್ತಾರೆ. ಸೊ ಇಬ್ಬರಿಂದ 440 ಆಯಿತು. ಸೊ ಇಲ್ಲಿ ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ ಆಟ ಆಡೋದಕ್ಕಂತೂ. ಇನ್ನು ಈ ರೀತಿಯಾದ ಕಿಡ್ಸ್ ಸ್ಪೇಸ್ ಆಗಿರ್ಬೋದು, ಕಿಡ್ಸ್ ಕೇರ್ ಆಗಿರ್ಬೋದು, ಇವೆಲ್ಲವೂ ಕೂಡ ನಿಮಗೆ ಮಾಲ್ಗಳಲ್ಲೂ ಸಿಗುತ್ತೆ. ಈ ರೀತಿಯಾದ ಸಪ್ರೇಟಾಗೂ ಸಿಗುತ್ತೆ. ನಾವು ನಮ್ಮ ಪಾಪುನ ರೆಗ್ಯುಲರ್ ಆಗಿ BM ಎಬಿಟೇಟ್ ಮಾಲ್ ಹಾಗೆ ಗರುಡ ಮಾಲ್ ಅದು ಬಿಟ್ಟರೆ ಇಲ್ಲಿಗೆ ಕರ್ಕೊಂಡು ಬರ್ತೀವಿ. ಸೊ ಅವನಿಗೆ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ. ಅವ್ನು ಬರೋದೇ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಟೈಮ್ ಆಗಿದ್ರೂ ಕೂಡ ಅವನು ಅಲ್ಲೇ ಇರ್ತಾನೆ, ಅಷ್ಟು ಇಷ್ಟ ಆಗುತ್ತೆ. ಸೊ ಎಲ್ಲ ಮಕ್ಕಳು ಅಷ್ಟೇ ಅಲ್ವಾ, ಆಟ ಆಡೋದಕ್ಕೆ ಇದ್ದರೆ ಸಾಕು ಅವರಿಗಷ್ಟೇ. ಸೊ ಇಲ್ಲಿ ಅವನಿಗೆ ಸ್ವಲ್ಪ ಹೊತ್ತು ಆಟ ಆಡಿಸ್ತು. ಇನ್ನು ಈ ರೀತಿಯಾದ ಆ್ಯಕ್ಟಿವಿಟಿನೂ ಕೂಡ ಇಟ್ಟಿದ್ರು. ಮಕ್ಕಳು ಬ್ರೈನ್ ಚುರುಕಾಗೋದಕ್ಕೆ, ಅವರು ಆ್ಯಕ್ಟಿವ್ ಆಗಿರೋದಕ್ಕೆ ಈ ರೀತಿಯಾದ ಆ್ಯಕ್ಟಿವಿಟಿ ಕೂಡ ಇಟ್ಟಿದ್ರು. ಪನ್ವಿತ್ ಬಾಯ್.
ಬಾ ಅದು ಉಯ್ಯಾಲೆ ಥರನೇ. ಬನ್ನಿ ಎಲ್ಲ ರೆಡ್ ಇದ್ರೊಳಗೆ ಯಾರಿದು? ಪನ್ವೀತ್ ಹಾಯ್. ಮನೆಗೆ ಹೋದಾ? ಓಕೆ ಬಾಯ್, ರೆಸ್ಟ್ ಮಾಡು. ಬಾಯ್ ಪನ್ವೀತ್. ಸಾಕಾ? ಕುತ್ಕೊಂಬುದು. ಹಾಂ 30. ಒಂದು ಕಾರ್ನ್ ಕೊಡಿ. ಹ್ಞೂ ಬಿಸಿ ಇರಲಿ ಕಾರ್ನ್. ಓಕೆ ಹ್ಞೂ ಒಂದೇ ಸಾಕು ಕಾರ್ನ್ ನನಗೆ. ಒಂದಕ್ಕೆ ಸಾಕು ನನಗೆ. ಸಾಕು ಒಂದೇ. ಬಿಸಿ ಮಾಡಿಕೊಡಿ. ಥ್ಯಾಂಕ್ ಯು. ಎಷ್ಟು ರೂಪಾಯಿ? ಎಷ್ಟು? 3 ರೂಪಾಯಿನಾ? ಇಷ್ಟೊಂದು ಚೀಪಾಗೋಯ್ತಾ? ಓಕೆ ಥ್ಯಾಂಕ್ ಯು. ಯಾರಿಗೆ ಎತ್ತು ಮಾಡ್ತಿದ್ಯಾ ಅದನ್ನೆಲ್ಲ? ಹಾಂ ಏನಪ್ಪ? ವಾಷಿಂಗ್ ಮಿಷಿನ್ಗೆ ಹಾಕ್ತಿದ್ಯಾ ಅದನ್ನೆಲ್ಲ? ಏನಕ್ಕೆ? ಬೇಡ ಮದ್ದು. ಏನದು? ಬೌಲಾ? ಹ್ಞೂ ಏನಪ್ಪ? ಕಾರ್ನು ಈ ಕಲರು? ಇದು ಕಾರ್ನಾ? ಓಕೆ ಥ್ಯಾಂಕ್ ಯು. ಅಯ್ಯಯ್ಯೋ ಬಿದ್ದೋಯ್ತು ಅದು. ಥ್ಯಾಂಕ್ ಯು ಮುದ್ದು. ಎಮ್ಮಿ ಎಮ್ಮಿನಲ್ವಾ? ಹಾಯ್ ಮಾಡುವುದು. ಹಾಯ್ ಬನ್ವಿ. ಬೀಳು ಬೀಳು. ವಾಪಸ್ ಕಿಚನ್ಗೆ ಬಂದ ಮುದ್ದು. ಏನು ಮಾಡೋಕ್ಕೆ?
ಏನು ರೆಡಿ ಆಯಿತು? ಊಟ ರೆಡಿ ಆಯ್ತಾ? ಕೊಡಿ ಬೇಗ. ಮುದ್ದೆನಾ ಇದು? ಹಾಂ. ಸಾಂಬಾರು ಜೊತೆಗೆ ಸಾಂಬಾರು ಕೊಡಿ. ಫಸ್ಟ್ ಸಾಂಬಾರು ಕೊಡಿ, ಆಮೇಲೆ ಬಿಲ್ ಹಾಕಿ. ಸಾಂಬಾರು ಚೆಲ್ತಾರಾ? ಇಲ್ಲಿಗೆ ಹಾಕಿ ಬೌಲಿಗೆ. ಹಾಂ ಹಾಂ, ಥ್ಯಾಂಕ್ ಯು. ನೀವು ಅಲ್ಲಿ ಜಂಪಿಂಗ್ ಮಾಡ್ತಾ ನಿಂತ್ಕೋ. ಹಾಂ, ಜಂಪ್. ನಿಧಾನಕ್ಕೆ ಮಾಡ್ಬೋದು. ಇನ್ನು ಕಿಡ್ಸ್ ಸ್ಪೇಸಲ್ಲಿ 1 ಅವರ್ ಆಟ ಆಡಿದ್ಮೇಲೆ ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತೇಳಿ ಶಾಪಿಂಗ್ಗೆ ಅಂತೇಳಿ ಬಂದಿದ್ದೀವಿ. ಸೊ ನಮ್ಮ ಪಾಪಗೆ ಸ್ವಲ್ಪ ಟಯರ್ಡ್ ಆಗಿ ಅವ್ನು ಹಾಗೆ ಕುತ್ಕೊಂಡು ಬಿಟ್ಟಿದ್ದಾನೆ. ಇಲ್ಲಾಂದರೆ ಅವನೇ ಶಾಪಿಂಗ್ ಮಾಡ್ಕೊತಾ ಇದ್ದ. ಅವನಿಗೆ ಏನೇನು ಬೇಕೋ ಅದನ್ನು ತೊಗೊಳ್ತಾ ಇದ್ದ. ಹಾಗೆ ಅವ್ನು ತೊಗೊಳ್ಬೇಕಾದ್ರೆ ಅಮ್ಮ ಇದು ತೊಗೊಳ್ಳ ಅಂತೇಳಿ ಕೇಳಿಬಿಟ್ಟು ತೊಗೊಳ್ತಾನೆ. ಸೊ ಹಾಗೆ ಸ್ವಲ್ಪ ಶಾಪಿಂಗ್ನ ಕೂಡ ಮುಗಿಸ್ಕೊಂಡು. ಅದು ನಿಂಗೆ ಯಾವುದು? ನಿನಗಿದು. ನನಗೆ ಇದು. ನಿನಗೆ? ಇವಳಿಗೆ ಇದಂತೆ, ಅವನಿಗೆಲ್ಲ ಅದಂತೆ. ನಿನಗೆ ಸರಿ, ನಿನಗೆ ಯಾವುದು? ಇಷ್ಟು ನಿನಗೆ, ಇದು ನನಗೆ. ಅವಮಾನ. ಇನ್ಸಲ್ಟ್ ಅಂದರೆ ಇದು ದೊಡ್ಡ ಇನ್ಸಲ್ಟ್. ಹಾಗೆ ಶಾಪಿಂಗ್ನೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋಗೋ ಅಷ್ಟರಲ್ಲಿ 2:30 ಆಗಿಬಿಡ್ತು. ಇನ್ನು ನಮಗೆ ನಾನ್ ವೆಜ್ ಅಂತ ಬಂದರೆ ತಕ್ಷಣಕ್ಕೆ ನೆನಪಾಗೋದು ಸರಸ್ವತಿಪುರಂ ದೊನ್ನೆ ಬಿರಿಯಾನಿ. ಇಲ್ಲಿ ನಮಗೆ ಬಿರಿಯಾನಿ ತುಂಬಾ ಇಷ್ಟ ಆಗುತ್ತೆ, ನಮ್ಮೆಲ್ಲರ ಫೇವ್ರೇಟ್ ಅಂತ ಹೇಳ್ಬೋದು. ಅಲ್ಲಿಗೆ ಹೋಗಿ ಬಿರಿಯಾನಿ ಹಾಗೆ ಲಾಲಿಪಾಪ್ನ ತೊಗೊಂಡು ಜೊತೆಗೆ ಗ್ರೇವಿ ತೊಗೊಂಡು ಊಟ ಮಾಡಿಕೊಂಡು ಅಲ್ಲೇ ವಿಕೆ ಫ್ರೂಟ್ಸ್ಗೆ ಹೋಗಿ ಫ್ರೂಟ್ಸ್ ತೊಗೊಂಡು. ಇಲ್ಲಿ ಫ್ರೂಟ್ಸ್ಗಳು ತುಂಬ ಚೆನ್ನಾಗಿ ಹಾಗೆ ಫ್ರೆಶ್ ಆಗಿ ಸಿಗುತ್ತೆ. ಅದರಿಂದ ಅಂತೇಳಿ ಅಲ್ಲೇ ಫ್ರೂಟ್ಸ್ನ ತೊಗೊಂಡು ಹಾಗೆ ಮನೆಗೆ ಬಂದು. ಇನ್ನು ಮನೆಗೆ ಬಂದು ನಾನು ನೈಟೇನು ಊಟ ಮಾಡಲಿಲ್ಲ, ಬಿರಿಯಾನಿ ತಿಂದಿದ್ದೆ ಲೇಟ್ ಆಗಿತ್ತು. ಅದರಿಂದ ಅಂತೇಳಿ ಒಂದು ಮಾವಿನಕಾಯಿನ ತಿಂದೆ. ಇನ್ನು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಕೂಡ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ.